ಬರೋಬ್ಬರಿ 46 ವರ್ಷಗಳ ಬಳಿಕ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. 46 ವರ್ಷಗಳ ಬಳಿಕ ಈ ವಿಸ್ಮಯ ಕಣ್ತುಂಬಿಕೊಳ್ತಾ ಇದ್ದಾರೆ ಆ ದೇವಸ್ಥಾನದ ಆಡಳಿತ ಮಂಡಳಿ. ಭಕ್ತ ರತ್ನ ಭಂಡಾರದ ಒಟ್ಟು 4 ಬಾಗಿಲುಗಳನ್ನು ಕೂಡ ಓಪನ್ ಮಾಡಲಾಗಿದೆ. 11 ಜನರ ಸಮಿತಿಯಿಂದ ಈ ಭಂಡಾರದ ಕೋಣೆಯನ್ನ ಓಪನ್ ಮಾಡಲಾಗಿದೆ. ಬಾಗಿಲು ಓಪನ್ ಆಗಿದ್ದನ್ನ ಖಚಿತಪಡಿಸಿದ್ದಾರೆ ಒಡಿಶಾ ಸಿಎಂ. ಟ್ವೀಟ್ ಮಾಡೋ ಮೂಲಕ ಒಡಿಶಾ ಸಿಎಂ ಈ ಬಗ್ಗೆ ಖಚಿತ ಮಾಹಿತಿಯನ್ನ ನೀಡಿದ್ದಾರೆ. 1978ರಲ್ಲಿ 3ನೇ ಬಾರಿಗೆ ಈ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಯಿತು. ಅಲ್ಲಿ ಪುರಿ ಜಗನ್ನಾಥನ ವಜ್ರ, ವೈಡೂರ್ಯ, ರತ್ನ, ಮುತ್ತು, ಬಂಗಾರ, ಬೆಳ್ಳಿಯ ಆಭರಣಗಳು ಇವೆಯಂತೆ. ಆದರೆ ಇದುವರೆಗೂ ಕೂಡ ಅದನ್ನ ಎಣಿಸೋದಕ್ಕೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ವಂತೆ. ಸೊ ಅಂತಹ ವಿಸ್ಮಯವನ್ನ 4ನೇ ಬಾರಿ ಭಾರತೀಯರಾದ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ನೀವು ಗಮನಿಸ್ತಾ ಇದ್ದೀರಿ ಆ ರತ್ನ ಭಂಡಾರದ ಬಾಗಿಲನ್ನ ತೆರೆಯೋ ಮುಂಚೆ ಅವರಲ್ಲಿ ಆ ಹರ್ಷೋದ್ಗಾರ, ಆ ಸಂಭ್ರಮ ಹೇಗಿದೆ ಅಂತ ಹೇಳಿ. ಹಲವಾರು ವಿಸ್ಮಯಗಳಿಗೆ, ವಿಜ್ಞಾನಕ್ಕೆ ಸವಾಲೊಡ್ಡುವಂತಹ ಸಾಕಷ್ಟು ಪವಾಡಗಳನ್ನ ಪ್ರತಿನಿತ್ಯ ತೋರಿಸುವಂತಹ ದೇವಾಲಯ ಒಡಿಶಾದಲ್ಲಿರುವಂತಹ ಪುರಿಯಲ್ಲಿದೆ. ಜಗನ್ನಾಥನ ದೇವಾಲಯ ಇದು. ಈ ಸಲ ಎಲೆಕ್ಷನ್ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ನಿಂದ ಅಲ್ಲೇನೋ ಗೋಲ್ಮಾಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ನಾವು ಈ ಸಲ ಅಧಿಕಾರಕ್ಕೆ ಬಂದರೆ ಈ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡ್ತೀವಿ, ಪುರಿ ಜಗನ್ನಾಥನ ಸಂಪತ್ತು ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನ ಜನರ ಮುಂದೆ ತೆರೆದಿಡ್ತೀವಿ ಅಂತ ಹೇಳಿದ್ರು, ಆಶ್ವಾಸನೆ ಕೂಡ ನೀಡಿದ್ರು. ಅದರಂತೆ ಈಗ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ. ಮೊನ್ನೆ ತಾನೇ ಮಹಾರಥೋತ್ಸವ ಜರುಗಿದೆ ಪುರಿ ಜಗನ್ನಾಥದಲ್ಲಿ. ಸೊ ಆದರೆ ಇವಾಗ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಆ ಸಂಭ್ರಮವನ್ನು ಸಾಕಷ್ಟು ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಮುನ್ನೆಚ್ಚರಿಕೆಯೊಂದಿಗೆ ಆ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಯಾಕಂದರೆ ಪುರಾಣಗಳಲ್ಲಿ ಮತ್ತು ಅಲ್ಲಿ ಪ್ರತ್ಯಕ್ಷವಾಗಿಯೂ ಕೂಡ ಇದನ್ನು ಕಂಡಿದ್ದಾರಂತೆ. ಅಲ್ಲಿ ಸರ್ಪ ಕಾವಲು ಇದ್ದದ್ದು ಇದೆ. ಸೊ ಹಾಗಾಗಿ ಈ ಹಾವುಗಳನ್ನು ಹಿಡಿಯೋರನ್ನು, ಉರಗ ರಕ್ಷಕರನ್ನು ಕರೆದುಕೊಂಡು ಹೋಗಿ ಆ ಬಾಗಿಲನ್ನು ತೆರೆಯಲಾಗಿದೆ. ಒಟ್ಟು 11 ಜನರ ಸಮಿತಿಯನ್ನು ಇಲ್ಲಿ ರಚನೆ ಮಾಡಲಾಗಿತ್ತು. ನಿವೃತ್ತ ನ್ಯಾಯಾಧೀಶರ ಕಮಿಟಿಯನ್ನು ಇದಕ್ಕೆ ನೇಮಕ ಮಾಡಲಾಯಿತು. ಆ ಕಮಿಟಿಯ ಸಮ್ಮುಖದಲ್ಲಿ ಆ ರತ್ನ ಭಂಡಾರದ 4 ಬಾಗಿಲುಗಳನ್ನು ಓಪನ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.